ಇನ್ನು ಎಚ್ ಡಿ ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲಾಗ್ತಾ ಇದೆ. ಪ್ರಮುಖವಾಗಿ ಎಚ್ ಡಿ ರೇವಣ್ಣ ವಿರುದ್ಧ ಅಪಹರಣದ ಪ್ರಕರಣ, ಕಿಡ್ನಾಪ್ ಕೇಸನ್ನ ದಾಖಲು ಮಾಡಲಾಗಿದೆ. ಸಂಕಷ್ಟದ ಮೇಲೆ ಸಂಕಷ್ಟ ಮುಂದುವರಿತಾ ಇದೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ ಲೈಂಗಿಕ ದೌರ್ಜನ್ಯದ ಕೇಸ್ ಹೇಗೆ ರೇಪ್ ಕೇಸ್ ಆಗಿ ಬದಲಾಗಿದೆ ಅಂತ ಹೇಳಿ. ಇನ್ನೊಂದು ಕಡೆಗೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಡಲಾಗಿದೆ. ನಾನು ಈಗಷ್ಟೇ ಅದನ್ನೇ ಹೇಳ್ತಾ ಇದ್ದೆ, ದೂರು ದಾಖಲಾಗಿದೆ ಅಂತ. ಸಂತ್ರಸ್ತೆ ಮಗನಿಂದ ರೇವಣ್ಣ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿರುವಂಥದ್ದು. ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆ ಮಗನ ದೂರಿನ ಮೇಲೆ ಈ ಎಫ್ಐಆರ್ ರಿಜಿಸ್ಟರ್ ಆಗಿರೋದು. ಮತ್ತೊಂದು ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರು ಅಲ್ಲಿಗೆ A1 ಆರೋಪಿ ಆದಂಗೆ ಆಗ್ತಾ ಇದೆ. ಅಂದ್ರೆ ಸಂತ್ರಸ್ತೆಯ ಮಗ ಹೇಳ್ತಾ ಇರೋದು, ಈ ವಿಡಿಯೋ ಫೋಟೋಸ್ ಎಲ್ಲ ವೈರಲ್ ಆದ್ಮೇಲೆ ಆ ಫೋಟೋದಲ್ಲಿ ಇದ್ದರೂ ಎನ್ನಲಾದಂತಹ ಮಹಿಳೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿದ್ದಾರೆ. ಇದರ ಹಿಂದೆ ರೇವಣ್ಣ ಅವರ ಕೈವಾಡ ಇದೆ ಅನ್ನೋದು ಸಂತ್ರಸ್ತೆಯ ಮಗನ ಆರೋಪ ಆಗಿದೆ. ಸೊ ಆ ಆರೋಪವನ್ನ ಆಧರಿಸಿ ಈಗ ಕೆಆರ್ ನಗರ ಠಾಣೆಯಲ್ಲೂ ಕೂಡ ಮತ್ತೊಂದು ಎಫ್ಐಆರ್ ದಾಖಲಾಗ್ತಾ ಇದೆ. ಅಲ್ಲಿಗೆ ಪ್ರಾಬ್ಲಮ್ಸ್ ಕಂಟಿನ್ಯೂ ಆಗ್ತಾ ಇದೆ ಮತ್ತು ಈ ದೂರಿನ ಸಾರಾಂಶ ಕೂಡ ತುಂಬ ಕ್ರೂಷಿಯಲ್ ಆಗುತ್ತೆ. ಇಲ್ಲಿ ಏನೇನು ಸೆಕ್ಷನ್ ನಡಿ ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ ಮತ್ತೆ ಯಾವೆಲ್ಲ ವಿಚಾರಗಳನ್ನ ಇಲ್ಲಿ ಸಂತ್ರಸ್ತೆಯ ಮಗ ಉಲ್ಲೇಖಿಸಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈಗ ಈ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅವರ ಲಿಂಕ್ ಅನ್ನ ಸಂತ್ರಸ್ತೆಯ ಮಗ ಹೇಗ್ ಮಾಡ್ತಾ ಇದ್ದಾರೆ, ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು, ಮತ್ತೆ ಏನೇನು ಸೆಕ್ಷನ್ಸ್ ಅನ್ನ ಹಾಕಿದ್ದಾರೆ ಹಾಗಾದ್ರೆ ಅಂತ. ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಈ ವಿಡಿಯೋ ಯಾವಾಗ ತುಣುಕುಗಳು ಬಹಿರಂಗ ಆಗ್ತಾ ಹೋಗ್ತೋ, ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗ ಆದ ಬಳಿಕ ಈಗ ಸಂತ್ರಸ್ತೆ ಒಬ್ಬರಿಗೆ ರೇವಣ್ಣ ಅವರು ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿ ಅವರಿಗೆ ಬೆದರಿಕೆಯನ್ನ ಹಾಕ್ತಾರೆ. ಬೆದರಿಕೆಯನ್ನ ಹಾಕಿದ ಬಳಿಕ ನನ್ನ ತಾಯಿ ಅವತ್ತಿಂದ ಕೂಡ ನಾಪತ್ತೆ ಆಗಿದ್ದಾರೆ ಅಂತೇಳಿ ಸಂತ್ರಸ್ತೆಯ ಮಗ ಕೆಆರ್ ನಗರ ಪೊಲೀಸ್ ಠಾಣೆಗೆ, ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿರುವಂತಹ ಕೆಆರ್ ನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ದೂರಿನ ಅನ್ವಯ ಈಗ ಅಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಯಾಕೆಂದ್ರೆ ರೇವಣ್ಣ ಅವ್ರಿಗೆ ಇದು ಇನ್ನೊಂದು ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗ್ತದೆ. ಯಾಕಂದ್ರೆ ಇವತ್ತು SIT ಅಧಿಕಾರಿಗಳು ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸುವ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ತಾರೆ. ಯಾಕಂದ್ರೆ SIT ಅಧಿಕಾರಿಗಳು ಈ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನ ಕೊಟ್ಟ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿ ನೋಟಿಸ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ನೀವು ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರುವಂತದ್ದು ಮತ್ತು ಸಾಕ್ಷಿಯನ್ನ ನಾಶ ಮಾಡುವಂತ ಪ್ರಯತ್ನಗಳೇನಾದ್ರೂ ಮಾಡಿದ್ರೆ ನಿಮ್ಮನ್ನ ಬಂಧಿಸಿ ವಿಚಾರಣೆಯನ್ನ ಮಾಡಬೇಕಾಗುತ್ತೆ ಅಂತೇಳಿ ಒಂದು ಖಡಕ್ ಸಂದೇಶವನ್ನು ಕೂಡ ತಮ್ಮ ನೋಟಿಸ್ ಅಲ್ಲಿ ಕೊಟ್ಟಿದ್ರು, ಅಂದ್ರೆ ಉಲ್ಲೇಖವನ್ನ ಮಾಡಿದ್ರು. ಅದು ಈಗ ರೇವಣ್ಣ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಇಲ್ಲೊಂದು ಸಾಕ್ಷಿಯೇ ನಾಪತ್ತೆ ಆಗಿರುವಂತದ್ದು, ಸಾಕ್ಷಿಯನ್ನೇ ಅಪಹರಣ ಮಾಡಿದ್ದಾರೆ ಅಥವಾ ಸಂತ್ರಸ್ತೆಯನ್ನ ಅಪಹರಣ ಮಾಡಿದ್ದಾರೆ ಅಂತೇಳಿ ಈಗ ಎಫ್ಐಆರ್ ಅನ್ನ ಮಾಡಲಾಗಿದೆ. ಎಚ್ ಡಿ ರೇವಣ್ಣ ಅವರೇ A1 ಆರೋಪಿಯಾಗಿ ಆ ಪ್ರಕರಣದಲ್ಲಿ ಸಿಲ್ಕೊಳ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಇದು ಸಂಕಷ್ಟವನ್ನ ತಂದೊಡ್ಡುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ಅಪಹರಣ ಪ್ರಕರಣ ಏನಿದೆ, ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನ್ಯಾಯಾಲಯ ಬೇರೆ ಬೇರೆ ರೀತಿಯ ತನಿಖೆಯನ್ನ, ಅಂದ್ರೆ ಅಲ್ಲಿಯ ಪೊಲೀಸ್ ಠಾಣೆ ಇರ್ಬೋದು ಮತ್ತು ಅಲ್ಲಿಯ ನ್ಯಾಯಾಲಯ ಯಾವ ರೀತಿಯ ಅದನ್ನ ಸ್ವೀಕರಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಆದ್ರೆ ಇವತ್ತಿನ ನಿರೀಕ್ಷಣಾ ಜಾಮೀನಿಗೆ ಈ ಎಫ್ಐಆರ್ ಏನಿದೆ ಕೆಆರ್ ನಗರದಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದೊಡ್ಡುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಮಮತಾ.